ಗುರುಮಠಕಲ್ ಪಟ್ಟಣದ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಕೇಂದ್ರ ವತಿಯಿಂದ ಮುಷ್ಕರ ನಡೆಯಿತು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದಿಂದ ತಮ್ಮ ಕೆಲಸ ಬಹಿಷ್ಕರಿಸಿ ವಿವಿಧ ಬೇಡಿಕೆ, ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ನಡೆದ ಧರಣಿಯಲ್ಲಿ ತಾಲೂಕಾ ಅಧ್ಯಕ್ಷ ದೊಡ್ಡಬಸವರಾಜ್ ಮಾತನಾಡಿದರು. ಮೂಲಭೂತ ಸೌಲಭ್ಯಗಳು, ಮುಂಬಡ್ತಿ, ಅಂತರ್ ಜಿಲ್ಲಾ ವರ್ಗಾವಣೆ ಮುಂತಾದ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಸಿಬ್ಬಂದಿಗೆ ಸೇವಾ ಸೌಲಭ್ಯ ಒದಗಿಸಬೇಕು. ಮೊಬೈಲ್ ಆಪ್ಗಳ ಮೂಲಕ ನಿರಂತರ ಕೆಲಸ ನಿರ್ವಹಿಸುವ ಒತ್ತಡ ಹೇರಲಾಗುತ್ತಿದೆ. ಮಾನಸಿಕ ಒತ್ತಡದ ಜೊತೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಕೆಲಸ ನಿರ್ವಹಿಸುತ್ತಿದ್ದು, ನಮಗೆ ಸರ್ಕಾರ ಯಾವುದೇ ರೀತಿಯ ಸೌಲಭ್ಯ ನೀಡುತ್ತಿಲ್ಲ. ಆದ್ದರಿಂದ ಮುಷ್ಕರ ಕೈಗೊಳ್ಳಲಾಗಿದೆ. ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಬಗೆಯ ಮೊಬೈಲ್ ಆಪ್ಗಳನ್ನು ಇಂದಿನಿಂದ ಸ್ಥಗಿತಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಗೆಲ್ಲುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಏನೇ ಬರಲಿ ಇರಲಿ. ಇನ್ಕುಲಾಬ್ ಜಿಂದಾಬಾದ್. ಮಾನ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಗ್ರಾಮ ಆಡಳಿತಾಧಿಕಾರಿ ಸಂಘ ಬೆಂಗಳೂರು ಇವರ ಒಂದು ನಿರ್ದೇಶನದ ಮೇರೆಗೆ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಗ್ರಾಮಾಡಳಿತಾಧಿಕಾರ ಒಂದು ಸಂಘದ ವತಿಯಿಂದ 2ನೇ ಅವಧಿಯ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ. ಈ ಒಂದು ಅವಧಿಯಲ್ಲಿ ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ಈಗಾಗಲೇ ನಾವು ಬೇಡಿಕೆಗಳನ್ನು ನಾವು ಕೊಟ್ಟಿರ್ತೇವೆ. ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ನೀಡಿರ್ತಕ್ಕಂಥ ಒಂದು ಭರವಸೆಗಳು ಇಲ್ಲಿವರೆಗೂ ನಮಗೆ ಈಡೇರಿಲ್ಲ. ಹಾಗಾಗಿ 2ನೇ ಒಂದು ಅವಧಿಯಲ್ಲಿ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ, ಅನಿರ್ದಿಷ್ಟ ಅವಧಿವರೆಗೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೇವಾ ವಿಷಯ ಇರಲಿ, ಮೂಲ ಸೌಲಭ್ಯಗಳಿರಲಿ. ಒಬ್ಬ VA ಇವತ್ತು ತನ್ನ ಕೇಂದ್ರ ಸ್ಥಾನಕ್ಕೆ ಹೋದರೆ ತನಗೇ ಆಗಿರ್ತಕ್ಕಂಥ ಒಂದು ಕೇಂದ್ರ ಕಚೇರಿ ಇಲ್ಲ. ಯಾವ ಕಚೇರಿಯಲ್ಲಿ ಅವರಿಗೆ ಟೇಬಲು, ಕುರ್ಚಿ ಮತ್ತು ಅಲ್ಮೇರೆ, ಅವನ ಒಂದು ದಾಖಲಾತಿಗಳನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಲ್ಮೇರೆ ಇರಲಿಲ್ಲ. ಆಮೇಲೆ ಅವುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಆನ್ಲೈನ್ ನಮ್ಮೆಲ್ಲ ಒತ್ತಡವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಆದರೆ ಇವತ್ತು ಡೇಟಾ ಮತ್ತು ಮೊಬೈಲ್ ಇರಲಿ, ಎಲ್ಲ ಸ್ವಂತ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಖರ್ಚಿನಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಕೇಂದ್ರ ಸ್ಥಾನಕ್ಕೆ ಹೋಗಿ ಬರಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಟ್ರಾವೆಲಿಂಗ್ ಅಲೌನ್ಸ್ ಏನಿದೆ ಅದು ಕೇವಲ 500 ರೂಪಾಯಿ ಮಾತ್ರವನ್ನು ನೀಡ್ತಾ ಇದ್ದಾರೆ. ಅದನ್ನು ನಾವು 5,000 ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕಂತೇಳಿ ಒಂದು ಮೂಲ ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಾಗೂ ಈಗ ಕಂದಾಯ ಇಲಾಖೆ ಪ್ರಾರಂಭ ಆದ ದಿನದಿಂದ ಹಿಡಿದು ಪ್ರಸ್ತುತ ಇಲ್ಲಿವರೆಗೂ ಕೂಡ ಅದೇ ಕೇಂದ್ರ ಸ್ಥಾನ ಇದೆ. ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಜನಸಂಖ್ಯೆ, ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಕಾರ್ಯ ವೈಖರಿಗಳೇನಿತ್ತು ಅವತ್ತಿಗೆ ಇವತ್ತಿಗೆ ಸಾಕಷ್ಟು 10 ಪಟ್ಟು ಹೆಚ್ಚಾಗಿದ್ದಾವೆ. ಆದರೆ ಕೇಂದ್ರ ಸ್ಥಾನ ಮಾತ್ರ ಹಂಗೇ ಇದ್ದಾವೆ. ಅದನ್ನು ಒಬ್ಬ ಗ್ರಾಮಾಡಳಿತಾಧಿಕಾರಿ ಅವತ್ತು ಏನು ಮಾಡ್ತಾ ಇದ್ದ, ಇವತ್ತು ಕೂಡ ಅದೇ ಒಬ್ಬ ಗ್ರಾಮಾಡಳಿತ ಅಧಿಕಾರಿ ಮಾಡ್ತಾ ಇದ್ದಾನೆ. ಆದರೆ ಇವತ್ತು ಎಲ್ಲವೂ ಅಂತರ್ಜಾಲ ಮುಖಾಂತರ ನಾವು ಕಾರ್ಯನಿರ್ವಹಣೆ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸಮಯದ ಅವಕಾಶವೇ ಇಲ್ಲ. ಎಲ್ಲವೂ ಕೂಡ ಒಂದು ರ್ಯಾಂಕಿಂಗ್ ನಿಟ್ಟಿನಲ್ಲಿ ಕಾರ್ಯದ ಒತ್ತಡ ಹೆಚ್ಚಾಗ್ತಾಯಿದೆ. ಈ ನಿಟ್ಟಿನಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ವಿಂಗಡಣೆ ಮಾಡಿ ಕಾರ್ಯವನ್ನು ವಿಭಜನೆ ಮಾಡಬೇಕಂತೇಳಿ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳು. ಮತ್ತು ಸೇವಾ ವಿಷಯದಲ್ಲಿ ಒಂದು ವರ್ಗಾವಣೆ ಏನಿದೆ, ಇಲ್ಲಿವರೆಗೂ ನಮ್ಮಲ್ಲಿ ವರ್ಗಾವಣೆ ಹಿಂದೆ ಇದ್ದಿರ್ತಕ್ಕಂಥ ವರ್ಗಾವಣೆಯನ್ನು ಅದನ್ನು ಮರುಸ್ಥಾಪನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ಮಾಡಬೇಕಂತೇಳಿ ಹಾಗೂ ಇನ್ನೂ ಹಲವಾರು ಬೇಡಿಕೆಗಳನ್ನು ನಮ್ಮಲ್ಲಿ ಏನು ನಾವು ಕೊಟ್ಟಿದ್ದೀವಿ ಅವೆಲ್ಲವನ್ನು ಕೂಡ ಸರ್ಕಾರ ಈಡೇರಿಸಿದ ನಂತರ ನಾವು ಈ ಒಂದು ಮುಷ್ಕರವನ್ನು ನಾವು ವಾಪಸ್ ಪಡಿತೀವಿ. ಅಲ್ಲಿವರೆಗೂ ಕೂಡ ಇದು ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಮುಂದುವರಿಸ್ತೀವಿ ಅಂತೇಳಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯ ಅಧ್ಯಕ್ಷರ ಸಂದೇಶದ ಮೇರೆಗೆ ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇದಕ್ಕೂ ಮುಂಚೆ 3 ತಿಂಗಳ ಕೆಳಗಡೆ ಏನೇನು ಬೇಡಿಕೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಗಮನ ಸೆಳೆದಿದ್ದೇವೆ.